ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರು ಯಾವತ್ತಿದ್ರು ನನಗೆ ದೇವ್ರು ಇದ್ದಂಗೆ, ನಾನು ಅವ್ರ ಬಂಟ ಇದ್ದಂಗೆ. ಅವ್ರ ಸೇವೆ ಮಾಡೋದಷ್ಟೇ ನನಗೆ ಗೊತ್ತಿರೋದು. ನನ್ನ ಜೀವದ ಮೇಲೆ ಅವ್ರ ಋಣ ಇದೆ, ಅದನ್ನು ತೀರ್ಸೋದಷ್ಟೇ ಕರ್ತವ್ಯ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸರಿಯಾಗಿ ಹೇಳ್ದೆ ಮಗನೆ, ದೊಡ್ಡ ಮನೆ ಸೇವೆ ಮಾಡೋದು ನಮ್ಮ ಕರ್ತವ್ಯ. ಸಂಬಂಧಗಳ ನೆಪ ಇಟ್ಕೊಂಡು ನಮ್ಮ ಕರ್ತವ್ಯನ ಮರಿಬಾರ್ದು. ಇಂಥ ಪರಿಸ್ಥಿತಿಲಿ ಯಜಮಾನ್ರನ್ನ ಹತ್ರ ಹೇಗೆ ನಡ್ಕೋತಾರೋ ನನಗೆ ಗೊತ್ತಿಲ್ಲ ಮಗನೆ. ಅವ್ರು ದೊಡ್ಡವ್ರು ಕಣೋ, ಅವ್ರು ಏನೇ ಅಂದರು ನಿನ್ನ ಮನ್ಸಿಗೆ ಹಚ್ಕೋಬೇಡ ಮಗನೆ. ನಿನ್ನ ಕರ್ತವ್ಯನೇ ನೀನು ಮಾಡು. ಹಾಂ ಸರಿಯಪ್ಪ. ಲೇ ವಿಶಾಲು, ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ತಿಂಡಿ ಕೊಡು. ಲೇ ವಿಶಾಲು, ಬಹುನವರು ಮಾಡ್ತಿದ್ಯಾ? ಇರೋ ನಾನು ಬಂದೆ. ಧನು, ಸುಬ್ಬು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ತಿಂಡಿ ಕೊಡಮ್ಮ. ಅಪ್ಪ, ಐಶುಗೆ ಹಾಲು ಕೊಡಬೇಕು. ತಿಂಡಿ ಹಾಕೊಡೋಷ್ಟು ಟೈಮ್ ನನಗಿಲ್ಲ. ಲೇ ಧನು, ನಂಗಾರ ಟೈಮ್ ಕೊಡೆ. ಪರವಾಗಿಲ್ಲ ಬಿಡಪ್ಪ, ನಾನು ಹೊರಗಡೆ ತಿನ್ಕೋತೀನಿ. ಈ ಮನೆ ಮಗನಿಗೆ ಇಂಥ ಪರಿಸ್ಥಿತಿ ಆದರೆ ಇನ್ನು ನಮ್ಮ ಶ್ರಾವಣಿ ಮೂರ್ಗತಿ. ಏನಪ್ಪ ಮನೆ ಹಾಳ ಮೋಸ್ಕಾರ ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಆರಾಮಾಗಿ ಓಡಾಡ್ಕೊಂಡಿದ್ಯಾ? ನನ್ನ ಮನೆ ಹಾಳು ಮಾಡಿ ಸಾಕಾಗ್ಲಿಲ್ಲ ಅಂತ ಇನ್ನು ಯಾರ ಮನೆ ಹಾಳು ಮಾಡಕ್ ಹೋಗ್ತಿದ್ಯಾ ನೀನು? ಹೀಗೆ ಎಷ್ಟು ಜನರ ಜೀವನಕ್ಕೆ ಕೊಳ್ಳೆ ಇಟ್ಟಿದ್ಯಾ ನೀನು? ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಈಗ ಇವಳ ಕುತ್ತಿಗೆಗೆ ತಾಳಿ ಕಟ್ಟಿ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಜೈ, ಇದೇ ತರ ಇನ್ನು ಎಷ್ಟು ಜನರ ಜೀವನ ಜೊತೆ ಆಟ ಆಡಿದ್ಯಾ ನೀನು? ನೋಡಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಮುಚ್ಚು ಬಾಯಿ. ಏನು ನಿಮ್ಮಪ್ಪ ದೊಡ್ಡ ಮಿನಿಸ್ಟ್ರು, ನೀನು ಮಿನಿಸ್ಟ್ರ್ ಮಗಳು ಅಂತ ನೀನ್ ಹೇಳಿದ್ದೆಲ್ಲ ಕೇಳ್ಕೊಂಡು ತಲೆ ಆಡ್ತೋದಕ್ಕೆ ಕೋಲೆ ಬಸ್ ಅಂತಾರ? ನಾನೇನು ಇವನಲ್ಲ ಕಣೆ. ನಿಮ್ಮಪ್ಪ ಮಿನಿಸ್ಟ್ರ್ ಆದ್ರೆ ನಿಮ್ ಮನೆಗೆ, ಅದು ನನಗಲ್ಲ. ನಿಮ್ಮ ಆಸ್ತಿ ಅಂತಸ್ತಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಈ ಇಂದ್ರಮ್ಮ. ನನಗೂ ಆಸ್ತಿ ಅಂತಸ್ತು ಎಲ್ಲ ಇದೆ. ನನ್ನ ಮಗಳು ಕಟ್ಕೊಂಡಿದ್ದ ಕಂತೆಲ್ಲ ಚೂರ್ ಚೂರ್ ಮಾಡಿ ಇವನ್ ಕೈ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಸೊಸೆ ಆಗಿ ಬಂದಿದ್ಯಾ ಅಲ್ವಾ? ನೋಡ್ತೀನಿ ಕಣೆ, ನೀನ್ ಅದ್ ಹೇಗೆ ಈ ಮನೆಯಲ್ಲಿ ನೆಮ್ಮದಿಯಾಗಿ ಬಾಳ್ತಿ ಅಂತ ನಾನು ನೋಡ್ಬಿಡ್ತೀನಿ. ನಿಮ್ಮೆಲ್ಲರಿಗೂ ಸರಿಯಾದ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಇಂದ್ರಮ್ಮ ಅಲ್ಲ. ನಿಮ್ಮನ್ನ ಈಗಲೇ ಮನೆಯಿಂದ ಖಾಲಿ ಮಾಡ್ಬೋದಾಗಿತ್ತು, ಆದ್ರೆ ನಾನ್ ಹಾಗೆ ಮಾಡಲ್ಲ. ನೀವಿಲ್ಲೇ ಇರ್ಬೇಕು. ಇಲ್ಲೇ ಇದ್ದು ಇನ್ನು ಮುಂದೆ ಇಲ್ಲಿ ಏನೇನ್ ನಡೆಯುತ್ತೆ ಅಂತ ನಿಮ್ಮ ಕಣ್ಣಾರ ನೋಡಿ ನರಳಿ ನರಳಿ ಸಾಯ್ಬೇಕು. ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರ್ಸ್ಕೊಳ್ದೆ ನಾನ್ ಬಿಡೋಳಲ್ಲ. ನಿಮ್ ಮನೇಲೂ ಮಗಳಿದ್ದಾಳೆ, ಆದ್ರೆ ನನ್ನ ಮಗಳಿಗೆ ಸಿಗದೆ ಇರೋ ಪ್ರೀತಿ ಸುಖ ಸಂತೋಷ ನಿಮ್ ಮಗಳಿಗೂ ಸಿಗ್ಬಾರ್ದು. ನೋಡ್ತಾ ಇರಿ, ನನ್ನ ಮಗನಿಗೆ ಇವಳಿಗಿಂತ ಚೆನ್ನಾಗಿರೋ, ಇವಳಿಗಿಂತ ಜಾಸ್ತಿ ಓದ್ಕೊಂಡಿರೋ, ನಮ್ಮ ಆಸ್ತಿಗೆ ತಕ್ಕನಾಗಿರೋ ಹುಡುಗಿನ ತಂದು ಮದುವೆ ಮಾಡ್ತೀನಿ. ಇದನ್ನೆಲ್ಲ ನೋಡಿ ನಿಮ್ಮ ಮನೆ ಹೆಣ್ಮಕ್ಳು ಕಣ್ಣೀರಲ್ಲೇ ಕೈ ತೊಳಿಬೇಕು. ಅದನ್ನೆಲ್ಲ ನೀವು ನೋಡ್ಬೇಕು. ಇನ್ನೊಂದು ವಾರ, ಇನ್ನು ಒಂದೇ ಒಂದು ವಾರದಲ್ಲಿ ನನ್ನ ಮಗನಿಗೆ ಮದುವೆ ಮಾಡಿ ಸೊಸೆಯ ಮನೆ ತುಂಬಿಸ್ಕೊತೀನಿ. ನೋಡ್ತಾ ಇರಿ. ಅಲ್ಲಿವರೆಗೂ ನೀವೆಲ್ಲರೂ ಇಲ್ಲೇ ಇದ್ದು ಆ ಆಡಂಬರ ಇಲ್ಲ ಕಣ್ತುಂಬ ನೋಡಿ ಎದೆ ಹೊಡ್ಕೊಂಡು ಸಾಯ್ಬೇಕು. ಅಮ್ಮ ಅಮ್ಮ, ಏನಮ್ಮ ಇದೆಲ್ಲ? ನೀನ್ ಬಾ ಸುಮ್ನೆ. ಯಾಕೋ ಸುಮ್ನೆ ಇರ್ಬೇಕು?
ಇವ್ರುಗಳು ನಮಗ್ ಮಾಡಿರೋ ಅನ್ಯಾಯಕ್ಕೆ ಕಮ್ಮಿ ಕಮ್ಮಿ ಅಂತ ಹಾಗೆ ಮಾಡ್ಬೋದಾಗಿತ್ತು. ಆದ್ರೆ ಇವರಿಗೆಲ್ಲ ಅಷ್ಟೇ ಸಾಲದು ಕಣ. ಪ್ರತಿ ಕ್ಷಣ ಪ್ರತಿ ನಿಮಿಷ ಬೆಂಕಿಲಿ ಬಿದ್ದವ್ರ ಹಾಗೆ ಒದ್ದಾಡ್ಬೇಕು. ನೋಡ್ತಾ ಇರೋ, ನಿನಗೆಂತ ಹುಡುಗಿನ ತಂದು ಮದುವೆ ಮಾಡ್ತೀನಿ ಅಂತ ನೋಡ್ತಾ ಇರೋ. ಏನು ಏನ್ ನೋಡ್ತಾ ನಿಂತಿದ್ಯಾ? ನಿನಗೆ ಹೇಳ್ತಾ ಇರೋದು, ಚಿನ್ನದಂತ ಹುಡುಗಿ ತಂದು ನಿನಗೆ ಮದುವೆ ಮಾಡ್ತೀನಿ ಕಣೋ. ಇವಳಿದಾಳಲ್ಲ, ಇವಳು ವರಲಕ್ಷ್ಮಿ, ದಿನ ಪೂರ್ತಿ ನಿನ್ನ ನೆನೆಸ್ಕೊಂಡು ನಿನ್ನ ಕಣ್ಣಲ್ಲಿ ನೋಡಿ ನೋಡಿ ಕೊರಗಿ ಸಾಯ್ಬೇಕು ಕಣೋ. ಹಾಗ್ ಮಾಡ್ತೀನಿ. ಏನೋ ಏನ್ ನೋಡ್ತಾ ನಿಂತಿದ್ಯಾ? ನಡಿ. ಅಮ್ಮ ನಾನು ಹೇಳದ್ ಕೇಳಮ್ಮ. ಏ ನಡಿಯೋ, ಸುಮ್ಮನೆ ನಡಿ. ಅಮ್ಮ ಅಯ್ಯೋ ಮಗಳೇ, ಅಳ್ಬೇಡಮ್ಮ, ಅಳ್ಬೇಡ. ಅವನ್ ಮಾಡಿದ ತಪ್ಪಿಗೆ ನಿನಗ್ ಶಿಕ್ಷೆ ಆಗ್ತಿದ್ದಿಲ್ಲ. ಅಯ್ಯೋ ದೇವ್ರೆ, ಇವಳೇನ್ ಪಾಪ ಮಾಡಿದ್ಲು ಅಂತ ಇವನ್ ಜೊತೆ ಜನ್ಮ ಕೊಟ್ಟಪ್ಪ. ಇಂದ್ರಪ್ಪ ಅವ್ರು ಹೇಳ್ದಾಗೆ ಇನ್ ಮುಂದೆ ನಾವು ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತಲ್ಲ ಅಪ್ಪ ದೇವ್ರೆ. ಮನೆಗ್ ಬರೋ ಸೊಸೆ ಮನೆ ದೀಪ ಹಚ್ಬೇಕು, ಆದ್ರೆ ನಮ್ಮ ಮನೇಲಿ ಮನೆಗೆ ಬೆಂಕಿ ಹಚ್ಬಿಟ್ರಲ್ಲ, ಬೂದಿ ಮಾಡ್ಬಿಟ್ರು. ನಮ್ಮ ಮನೇನೆ ಬೂದಿ ಮಾಡ್ಬಿಟ್ರು. ನಡಿಯಮ್ಮ, ನಡಿ ನೀನು. ಸುಬ್ಬು, ಕೆಂಡಿನ ಮೇಲೆ ನಡೆಯುವಾಗ ಕಾವಿಗೆ ಹೆದರ್ಕೊಂಡಿರೋಕ್ಕಾಗುತ್ತಾನಪ್ಪ. ಇದೆಲ್ಲ ಆ ಭಗವಂತ ನಡೆಸ್ತಿರೋ ಪರೀಕ್ಷೆ ಅಂತ ಅನ್ಕೋಬೇಕು. ಇದನ್ನೆಲ್ಲ ಸಹಿಸ್ಕೊಂಡು ಧೈರ್ಯವಾಗಿ ಜೀವನ ನಡೆಸ್ಕೊಂಡು ಹೋಗಬೇಕು. ನೋಡು, ಮನೇಲಿ ಇಷ್ಟೆಲ್ಲ ಆದಮೇಲೆ ಇಂಥ ಮಾತುಗಳನ್ನ ಸ್ವೀಕರಿಸೋಕ್ಕೆ ಸಿದ್ಧವಾಗಿರಬೇಕು ಮಗನೇ. ನೋಡು, ಧೈರ್ಯ ತನ್ಕೋ, ಕೆಲ್ಸಕ್ಕೋಗು. ನಡಿ, ಹೊರಡು ಮಗನೇ. ಶ್ರಾವಣಿಮ್ಮ, ನಡೀರಿ ಒಳಗೆ, ನಡೀರಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.